ಇಕ್ಕಟ್ಟುಗಳನ್ನು ಜಯಿಸಿ ಆಗಲೇ ಒಬ್ಬರು ನಿಮ್ಮ ಮಧ್ಯದಲ್ಲಿ ಕೂತಿದ್ದಾರೆ. ಆ ಅವಮಾನಗಳನ್ನು ಜಯಿಸಿ ಆಗಲೇ ಒಬ್ಬರು ನಿಮ್ಮ ಜೊತೆಯಲ್ಲಿ ಇದ್ದಾರೆ. ಆ ಸೋಲುಗಳು, ಆ ಚೀತು ಅನ್ನಿಸ್ಕೊಂಡ ಮಾತುಗಳನ್ನು ಒಬ್ಬರು ಆಗಲೇ ಸ್ವೀಕರಿಸಿ ಅದನ್ನು ಜಯಿಸಿ ಅವರಾಗಲೇ ಒಬ್ಬರು ನಿಮ್ಮ ಜೊತೆಯಲ್ಲಿ ಇದ್ದಾರೆ. ಅದಕ್ಕೆ ನಮ್ಮೊಳಗಿರುವವನು ಈ ಲೋಕದಲ್ಲಿರುವವನಿಗಿಂತ ಹೆಚ್ಚಿನ. ವಚನ ಹೀಗೆ ಹೇಳ್ತಾ ಇದೆ. ಅವ್ರು ಹೇಳಿದ್ರು, ಸ್ವಾಮಿ ನಾವು ಸಾಯ್ತಾ ಇದ್ದೀವಿ. ನಮ್ಮ ಎಷ್ಟೋ ಪರಿಸ್ಥಿತಿಗಳು ಹಾಗೆ ಇರ್ತದೆ. ನಾವು ದೇವ್ರ ಹತ್ರ ಬರುವಾಗಲೆಲ್ಲ ಯಾವಾಗಲೂ ಒಂದೇನಾದರೂ ಕೂಗಿಟ್ಕೊಂಡೇ ಬರ್ತೀವಿ. ದೇವರೇ ಹಿಂಗಾಗ್ತದೆಯಪ್ಪ, ದೇವರೇ ಕಷ್ಟ ಬರ್ತದೆಯಪ್ಪ, ದೇವರೇ ಸೋಲಾಗ್ತಿದೆಯಪ್ಪ. ಯಾಕೆ ಹಂಗೆ ಬರಬೇಕಾ? ಹಲ್ಲೆಲೂಯಾ. ನೋಡ್ರಿ, ನಮ್ಮ ಸುತ್ತಮುತ್ತಲು ಬಿರುಗಾಳಿಗಳು ಎದ್ರು ನನ್ನ ದೋಣಿಲಿ ಯಾರಿದ್ದಾರೆ ಅನ್ನೋದು ನಮಗೆ ಗೊತ್ತಿದ್ರೆ ನಾವು ಭಯ ಪಡೋದಿಲ್ಲ, ದಿಗಿಲು ಪಡೋದಿಲ್ಲ, ನಾವು ಟೆನ್ಷನ್ ಆಗೋದಿಲ್ಲ.